ಆಸ್ತಿ ವಿಚಾರದ ಚರ್ಚೆ ವೇಳೆ ವ್ಯಕ್ತಿಯೊಬ್ಬ ಹೊಟ್ಟೆಗೆ ಚಾಕು ಚುಚ್ಚಿಕೊಂಡ ಘಟನೆ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ನಡೆದಿದೆ. ತಾಲೂಕು ಪಂಚಾಯಿತಿಯಲ್ಲಿರುವ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರ ಕಚೇರಿ ಎದುರು ಈ ಘಟನೆ ನಡೆದಿದ್ದು, ಪಡೇಸುರ ಗ್ರಾಮದ ಮಹಂತೇಶ್ ತುರಮರಿ ಗಾಯಗೊಂಡಿದ್ದಾರೆ. ಆಸ್ತಿ ಮಾರಾಟ ವಿಚಾರವಾಗಿ ಚರ್ಚೆ ನಡೆಯುತ್ತಿದ್ದ ವೇಳೆ ಏಕಾಏಕಿ ಮಹಂತೇಶ್ ತಮ್ಮ ಹೊಟ್ಟೆಗೆ ತಾವೇ ಚಾಕು ಚುಚ್ಚಿಕೊಂಡಿದ್ದಾರೆ ಎನ್ನಲಾಗಿದೆ. ಗಾಯಾಳುವಿಗೆ ಮೊದಲು ನವಲಗುಂದ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಕುರಿತು ನವಲಗುಂದ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಮ್ಮ ಸಾಲ ಸಂಬಂಧ ನಾವು ಹೊಲ ಮಾರಾತಿದ್ ಕರೇರಿ ಸರ್, ನಾವು ಮನಿ ಕೊಡಂಗಿಲ್ಲ ಅಂತ ಹೇಳೇವ್ರಿ. ಕೊಡಂಗಿಲ್ಲ ಅಂದ್ರೂ ಹೊಲ ಮನಿ ಸೇರ ನಮಗ್ ಗೊತ್ತಿಲ್ಲಂಗ ಅದನ್ನೆಲ್ಲ ಮುಗಿಸ್ಕೊಂಡ್ರಿ. ಅವ ಹೊಲ ಬಿತ್ತುದು ಅದು ಮಾಡಿದಾರ. ನಮ್ ಸಾಲ ಇದ್ದಿದ್ದಕ್ಕೆ ನಾವು ಕೊಡಾತಿದ್ವಿ ಸರ್. ಇವ್ರು ನಮ್ಮನೆಯವ್ರು ಓದಿಲ್ರಿ, ಇವ್ರು ಓದಿಲ್ಲ. ಸರ್ ಅದನ್ನ ತನ್ನ ಸಾಲಿ ಕಲ್ತಾವ ಎಲ್ಲಾ ಕಡೆ ಅಡ್ಡಾಡಿ ಎಲ್ಲ ಇದು ಮಾಡಿಸ್ಕೊಂಡ್ ಅವ್ನು ನಮ್ಮ ಮಾವನ ಮಗನ ರೀ, ಎರಡನೇದ್ರ ಆಸ್ತಿನ ರೀ ಇದು. ನಾವ್ ಆಸ್ತಿ ನಮ್ಮ ಮನಿ ಸಾಲ ಸಂಬಂಧ ನಾವ್ ಕೊಡಾಕತ್ತಿದ್ದು ನಿಜ ರೀ. ಅದು ಮಾರಾಕ ನಾವ್ ಹೊರಗ್ ಕೊಡ್ಬೇಕಂದ್ವಿ. ಅದು ಜಾಯಿಂಟ್ ಇದ್ದಿದ್ದಕ್ಕೆ ನಾವ್ರ ಏನಂದ್ರು ಹಿರಿಯರು ಅವ್ರು ಹಿಡಿಬೇಕು ಹಂಗಿಂಗ ಅಂದ್ರಿ. ನಾವ್ ಹಂಗಾಗಿ ಆತು ಅಂತ ನಾವ್ಗ ಕೊಡಾತಿದ್ರಿ. ನಮ್ ಬಾಜು ಇದ್ದಿದ್ ಹೊಲನ ಜಾಸ್ತಿ ರೇಟಿಗೆ ಕೊಟ್ರಿ. ಅದನ್ನ ನಮ್ದು ಅಷ್ಟ ರೇಟಿಗೆ ಮುಗಿಸಂತ ನಾವ್ ಹೇಳಿದ್ರಿ. ಈಗೆಲ್ಲಾ ಮುಗ್ದಿದ್ದೈತಿ ಹಂಗ ಹಿಂಗ ಅಂತಂದ್ ಕಮ್ಮಿ ರೇಟ್ನ್ಯಾಗ ಮುಗಿಸಿದ್ರಿ ಅವ್ರು. ನಮಗ ಅದಕ್ಕ ನಮಗ್ ಬೇಡ ನಮಗ್ ಬೇಡ ಅಂತಂದ್ ತಕರಾರ್ ಮಾಡಿ ಸ್ಟಾಪ್ ಇಡ, ಹೊಲ ಬಿತ್ ಬೇಡ, ಏನ್ ಮನಿದು ಇದು ಮಾಡ್ಬೇಡ ಅಂತ ಸ್ಟಾಪ್ ಇಡ ಅಂತ ಹೇಳಿದ್ರಿ ಸರ್. ಅವ್ ಏನ್ ನಮ್ಗೆ ಹೇಳಂಗನು ಹೊಲನು ಹರ್ಕೊಂಡ್ ಬಿತ್ಕೊಂಡು ಬಂದ, ಮನಿಗೂ ಬಣ್ಣ ಹಚ್ಕೊಂಡ. ನಮ್ ಮನಿಯವ್ರು ಫೋನ್ ಮಾಡಿ ಹೇಳ್ಯಾರಿ ಅವ್ರು ಸ್ಟಾಪ್ ಇಡ ನಾವ್ ಅಂತಂದ್ ಪಂಚಾಯತ್ಗೆ ಹೋಗಿ ತಕರಾರ್ ಮಾಡಿ ಬಂದಾರಿ. ಈಗ ಅದ್ರ ಸಂಬಂಧ ಇವತ್ತು ನಿಮ್ ಮನೆಯವ್ರು ಏನ್ ಮಾಡಿದ್ರು ಹೇಳಿದ್ರು ಮಾತ್ ಕೇಳಂಗ ಹೋಗಿ ಅದನ್ನ ಅವ್ರು ಮನಿ ಎಲ್ಲಾ ಸಿದ್ಧ ಮಾಡ್ಕೊಂಡಿದ್ಕ, ಹೊಲ ಬಿತ್ಕೊಂಡಿದ್ಕ ಇವ್ರು ಫೋನ್ ಹಚ್ಚಿ ಹೇಳಾರ್ದನ್ ಪಂಚಾಯತಿಗೆ ಹೋಗಿನು ಚಲೋ ಮಾಡ್ಸ್ಕೊಂಡಿದ್ಕ ಅವ್ರು ಇದನ್ ಮಾಡ್ಕೊಂಡು ಚುಚ್ಕೊಂಡಾರ್ರಿ ಅವ್ರು. ನವಲಗುಂದಾಗ್ರಿ ಸರ್. ನಮ್ದು ಪಡೇಸೂರಿ ಸರ್. ಪಡೇಸೂರಾಗ ಐತ್ರಿ ಸರ್. ಹ್ಞೂನ್ರಿ. ಮತ್ತ ಅಲ್ಲೆಲ್ಲ ಇದ್ರಕ್ಕೆ ಹೋಗಿ ಇದನ್ನದು ಮಾಡಿಸ್ಕೊಂಡ್ ಬಂದಿದ್ರಿ ಅವ್ರು. ಅವ್ರು ಎಲ್ಲಿಗೆ ಹೋಗಿದ್ದಂತ ನವಲಗುಂದಾಗನ ಹೋಗ್ಯಾರ್ರಿ ಅವ್ರು. ಅಲ್ಲಿಗೆ ಹೋಗಿನ ಇದು ಅದು ನಮಗ್ ಗೊತ್ತಿಲ್ಲಂಗನ ಇದನ್ ಮಾಡ್ಯಾರ್ರಿ ಅವ್ರು. ನಾವ್ ಖರೀದಿ ಕೊಡ್ತೇವೆ ಅಂತ ನಂದಿತ್ತು ನಿಜ ರೀ. ಅದನ್ನ ಆದ ನಮ್ಗ ರೊಕ್ಕ ಹಣದ ವಿಷಯ ಕಡಿಮೆ ಆಗಿದ್ದಕ್ಕ ನಾವು ನಮಗ್ ಮಕ್ಳು ಮರಿ ಅದಾವ್ ನಮ್ಗೆ ಇದಾಗತ್ತಂತ ನಮ್ಗ್ ಸ್ಟಾಪ್ ಇಡ ಅಂತ ಹೇಳಿವ್ರಿ. ಅದನ್ನ ಬ್ಯಾಡ ಅಂತಂದ್ ಕಡಿಮೆ ರೇಟ್ ಆಗತ್ತಂತಂದ್. ಈಗ ಅವರು ನಿಮ್ಮ ಆಸ್ತಿ ನೀವು ಇನ್ನ ಮಾರಿರ್ಲಿಲ್ಲ, ಅದು ಏನು ಕಾಗದದ್ದು ಏನು ಆಗಿರ್ಲಿಲ್ಲ ಸರ್. ಆಗ್ಲಾರ್ದ ಬಿತ್ಕೊಂಡ್ರಿ ಸರ್. ನಾವು ಅವ್ರ ಇವ್ರು ಹೇಳಿದ್ರು ಕೇಳಿಲ್ರಿ. ಅವ ಅದನ್ನ ಪಂಚಾಯತಿಗೆ ಹೋಗಿನು ಸುದ್ ಮಾಡ್ಸಿ ಬಂದ್ ಮಾಡ್ಸಿದ್ದಕ್ಕೂ ಹೋಗಿ ಸುದ್ ಮಾಡ್ಸ್ಕೊಂಡ್ ಬಂದನ್ರಿ. ಅವ ನಮ್ಗ್ ಯಾರಿಗಿ ಹೇಳಂಗ ಹೇಳಿದ್ರು ಕೇಳಂಗ ಮಾಡ್ಸ್ಕೊಂಡ್ ಬಂದಾನಂತೆ ಹೋಗಿ ಕೇಳಾರ್ದಕ್ಕ ಇವ್ರು ಹಂಗ ಮಾಡ್ಕೊಂಡಾರಿ. ನಮ್ಮನೆ ಅದ ಇದೆಲ್ಲ ನೋವು ಆಗಿದ್ದಕ್ಕ ಸರ್ ನಮಗೆಲ್ಲ. ಮತ್ ನಮ್ಗ್ ಬ್ಯಾಡ್ ಅಂತ ಅಂದ್ರೂ ನಮ್ ಎದಿ ಮಿಕ್ಕಿನ ಮ್ಯಾಗ ತಕರಾರು ಮಾಡಿ ಬಂದ್ರು ನಾವ್ ಹೊಲ ಬಿತ್ಕೊಂಡಿದ್ಕ ಮಾಡ್ಕೊಂಡಿದ್ರಿ ಸರ್. ಅದು ಹೆಂಗ ನಾವ್ ಮಾತಾಡ್ಸಿಲ್ರಿ ಸರ್ ಅವ್ರನ್ನ. ಹಂಗ ದವಾಖಾನಿಗೆ ಹೋಗಿದ್ದು ಈ ಕಡೆ ಬಂದಿದ್ದು ಸರ್ಕಾರ ದವಾಖಾನಿಗೆ ಸರ್. ಅದನ್ನ ನಾವ್ ಏನ್ ಹೇಳತ್ರಿ, ನಾವ್ ನೋಡಿಲ್ರಿ. ಹಂಗ ಸುಮ್ನೆ ಬಂದಿದ್ರಿ ನಾವ್ ಅವ್ರ ಕೂಡ ಅಷ್ಟೇ. ನವಲಗುಂದ ಸರ್ಕಾರ ದವಾಖಾನಿದ್ದ ಇಲ್ಲಿ ಬಂದಿದ್ರಿ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 6363761987.